21 July 2024, a complete 1 year. Vlog 53 1 year celebration ride. Mysore episode 1. ಗ್ಲೌಸ್ ತಗೋಬೇಕು. ಗ್ಲೌಸ್ ಟೈಟ್ ಆಯ್ತು, ಇದ್ರ ಆಯಸ್ಸು ಮುಗೀತು. ಓಕೆ, ಹೊರಡುವ. ನಮ್ಮ ಚಾನಲ್ ಸ್ಟಾರ್ಟ್ ಆಗಿ ಇವತ್ತಿಗೆ 1 ವರ್ಷ ಕಂಪ್ಲೀಟ್ ಆಯ್ತು, ಜುಲೈ 21ಗೆ. ಸೊ ಅದಕ್ಕೋಸ್ಕರ ಒಂದು ಲಾಂಗ್ ರೈಡ್ ಹೋಗ್ತಾ ಇದ್ದೀವಿ. ಟೋಟಲ್ ಆಗಿ 300 ಕಿಲೋಮೀಟರ್ ಅಪ್ ಅಂಡ್ ಡೌನು. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಹೈವೇ ನೋಡ್ತಾ ಇದ್ರೆ ಸಖತ್ತಾಗಿದೆ. ಇನ್ನೊಂದೇನಂದ್ರೆ ಗಾಡಿ ಒಂದ್ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸಿದೀನಿ ಅಂತ ಹೇಳಿದೆ. ಆಲ್ಟ್ರೇಷನ್ ಅಂದ್ರೆ ಏನು, ಹ್ಯಾಂಡಲ್ ಬಾರ್ ಒಂದು ಚೇಂಜ್ ಮಾಡಿದೀವಿ, ಮತ್ತೆ ಕ್ವಿಕ್ ಥ್ರಾಟಲ್ ಒಂದು ಹಾಕಿದೀವಿ. ಅದು ಬಿಟ್ರೆ ಇದಕ್ಕೆ ಬ್ಲಾಕ್ ಕಲರ್ ಸ್ಟಿಕರ್ ಅಂಟಿಸಿದೀವಿ ಅಷ್ಟೇ, ಜಾಸ್ತಿ ಏನು ಮಾಡಿಸಿಲ್ಲ. ಅದನ್ನು ಸೈಕಾಗಿ ನುಗ್ತೈತೆ ಗುರು. ಬೆಂಕಿ ಗಾಡಿ ನಮ್ದು. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಲ್ಲ, ಯಾಕಂದ್ರೆ ತಮ್ಮನೇಲಿ ನೋಡಿ ನೀವೇ ಕಂಡಿಡ್ತಿರ್ತೀರಾ. 1 ವರ್ಷ ಆಗಿದೆ. 1 ವರ್ಷದಲ್ಲಿ ತುಂಬಾನೇ ಸಪೋರ್ಟ್ ಮಾಡಿದೀರಾ ಅನ್ಕೊಂಡಿದೀನಿ. ಬಟ್ ನೀವು ಚಾನಲ್ ಓಪನ್ ಮಾಡಿ ನೋಡಿದ್ರೆ ಗೊತ್ತಾಯ್ತದೆ ಯಾವ ಮಟ್ಟಿಗೆ ನೀವು ಸಪೋರ್ಟ್ ಮಾಡಿದೀರಾ ಅಂತ ಹೇಳ್ಬಿಟ್ಟು. ಅದು ನನ್ಗೆ ಹೇಳಕ್ ಇಷ್ಟ ಇಲ್ಲ, ಅದು ಹೇಳಬಾರ್ದು. ಸೊ ಬನ್ನಿ, ನಾವು ರೈಡ್ನ ಎಂಜಾಯ್ ಮಾಡೋಣ ಇವತ್ತು. ಇಲ್ಲ ಅಂದ್ರೂ ಕಮ್ಸೆ ಕಮ್ ಒಂದು 3 ಸೀರೀಸ್ ಆದ್ರೂ ಹಾಗೆ ಆಯ್ತದೆ ಅನ್ಸುತ್ತೆ. ಯಾಕಂದ್ರೆ ಒಂದು 2 ಕಡೆ ಪ್ಲಾನ್ ಇರೋದು ಇವತ್ತು, 2 ಜಾಗಕ್ಕೆ ಹೋಗ್ಬೇಕು ಅಂದ್ಬಿಟ್ಟು. ನಾನು ಸೀದಾ ಇವತ್ತು ಪಾಂಡುಪುರಕ್ಕೆ ಹೋಗಿ ಅಲ್ಲಿಂದ ನಮ್ಮ ಮಚ್ಚಿ ಅವರ ಅಕ್ಕನ ಕರ್ಕೊಂಡು ಹೋಗೋ ತರ ಇತ್ತು ಪ್ಲಾನು. ಯಾಕಂದ್ರೆ ಇವತ್ತು ನಮ್ಮ ಮಚ್ಚಿ ಅವರ ಅಕ್ಕಂದು ಬರ್ತ್ಡೇ. ಸೊ ಅದಕ್ಕೆ ಅವ್ರ ಜೊತೆ ಹೋಗೋಣ ಅನ್ಕೊಂಡಿದ್ವಿ ಪ್ಲಾನು. ಅವ್ರಿಗೊಂದ್ ಸ್ವಲ್ಪ ಟಿಕಾಕಾಚರಿ ಜಾಸ್ತಿ ಆಯ್ತು. ನಿನ್ನೆ ನೈಟ್ 2 ನಮ್ಮ ಬ್ಯಾಟ್ರಿಗಳನ್ನ ಚಾರ್ಜ್ ಮಾಡ್ಕೊಂಡು ಗೋಪ್ರೋ ಬ್ಯಾಟ್ರಿನ ಎಲ್ಲ ನೀಟಾಗಿ ರೆಡಿ ಮಾಡಿಕೊಂಡಿದ್ದೀನಿ. ಒಂದು ಬ್ಯಾಟ್ರಿ ಬಂದ್ಬಿಟ್ಟು 90 ನಿಮಿಷ ಟೈಮಿಂಗ್ಸ್ ಕೊಡುತ್ತೆ ಅಂತ ಹೇಳಿದ್ರೆ, 2 ಬ್ಯಾಟ್ರಿಯಿಂದ ಮಿನಿಮಮ್ 3 ಅವರ್ ಫಿಕ್ಸು. ಅಷ್ಟೊತ್ತಿಗೆ ನಾವು ಹೋಗಿ ರೀಚ್ ಆಗಿರ್ತೀವಿ ಅನ್ಸುತ್ತೆ. ಹಂಗೇನಾದ್ರೂ ಇಲ್ಲ ಅಂದ್ರೆ ಮತ್ತೆ ಅಲ್ಲಿ ಗಾಡಿಲೇ ಚಾರ್ಜರ್ ಇದೆ, ಗಾಡಿಲಿ ಚಾರ್ಜ್ಗೆ ಹಾಕೊಂಡು ಯೂಸ್ ಮಾಡ್ಕೊಳ್ಳೋಣ. ಇನ್ನೊಂದೇನಂದ್ರೆ ನಮ್ ಗೋಪ್ರೋ ಬಂದ್ಬಿಟ್ಟು ಸಪ್ರೇಟ್ ಬ್ಯಾಟ್ರಿ ಚಾರ್ಜಿಂಗ್ ಕೇಸ್ಗಳು ಸಿಗಲ್ಲ. ಸಿಕ್ಕಿದ್ರೂ ಹೆವಿ ಕಾಸ್ಟ್ಲಿ ಇರುತ್ತೆ. ನಾವು ಕ್ಯಾಮ್ರಾಗ ಹಾಕ್ಬಿಟ್ಟೇನೆ ಚಾರ್ಜ್ ಮಾಡ್ಬೇಕಾಗಿರುತ್ತೆ. ನೋಡೋಣ ಇದು ಯಾವ ಲೆವೆಲ್ಗೆ ತಗೊಂಡು ಹೋಗ್ಬೋದು ಅಂತ ಗೊತ್ತಿಲ್ಲ ನನಗೆ. ವಿಡಿಯೋನ ಆದಷ್ಟು ನೀಟಾಗಿ ಚೆನ್ನಾಗಿ ತಗೊಂಡು ಹೋಗ್ತೀನಿ. ಅಂದ್ರೆ ನಿಮ್ಗೊಂಥರ ಮೋಟಿವೇಶನ್ ಇರಬೇಕು. ಅಂದ್ರೆ ಒಬ್ಬರೇ ಹೋದ್ರೆ ಏನೆಲ್ಲ ಮಾಡ್ಬೋದು, ಹೆಂಗೆಲ್ಲ ಇರ್ಬೋದು. ಲೋ ಬಜೆಟ್ ಅಲ್ಲಿ ಒಂದು ಟ್ರಿಪ್, 300 ಕಿಲೋಮೀಟರ್ ಲೋ ಬಜೆಟ್ ಅಲ್ಲಿ ಹೆಂಗ್ ಹೋಗ್ಬಿಟ್ಟು ಬರ್ಬೋದು ಅನ್ನೋದ್ರ ಬಗ್ಗೆನೇ ಒಂದು ವಿಡಿಯೋ ಕಾನ್ಸೆಪ್ಟ್ ಅಷ್ಟೇನೆ. ನಾವು ಹೆವಿ ಲೋನ್ ಅಲ್ಲೇ ಹೋಗ್ತಾ ಇರೋದು. ಕರೆಕ್ಟಾಗಿ ಗಾಡಿಗೆ 400, 500, 900 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ದೀನಿ. ನಿನ್ನೆ ನೈಟೇ ಹಾಕ್ಸಿದ್ದೆ ಪೆಟ್ರೋಲ್. ಯಾಕಂದ್ರೆ ಇವತ್ತು ಬೆಳಗಿನ ಜಾವ ನಾನು 4 ಗಂಟೆಗೆ ಹೊರಡೋ ತರ ಪ್ಲಾನ್ ಇದ್ದಿತ್ತು. ಆಮೇಲೆ ಪೆಟ್ರೋಲ್ ಎಲ್ಲಾದ್ರೂ ಕೈ ಎತ್ಕೊಬಿಟ್ರೆ ಅಲ್ಲೆಲ್ಲೂ ಪೆಟ್ರೋಲ್ ಬಂದಿಲ್ಲ, ಕೆಂಗೇರಿ ರೀಚ್ ಆಗೋ ಗಂಟ. ಸೊ ಅದಕ್ಕೆ ನಿನ್ನೆ ನೈಟೇ ಪೆಟ್ರೋಲ್ ಎಲ್ಲ ಹಾಕ್ಸ್ಕೊಂಡು ಬಂದು ಮಡಗ್ಬಿಟ್ಟಿದೆ. ಇವಾಗ ಕಾಫಿ ಬಂದು 30 ರೂಪಾಯಿ ಆಯ್ತು. ಹಂಗೆ ನೋಡ್ತಾ ಹೋಗೋಣ ಬನ್ನಿ, ಯಾವ್ಯಾವ ತರ ದುಡ್ಡು ಉಳಿಸ್ಬೋದು ಒಂದು ರೈಡಲ್ಲಿ, ಏನೇನೆಲ್ಲ ಮಾಡ್ಕೋಬಹುದು ಅಂತ ನೋಡೋಣ. ಸಾಕಾಗೈತೆ ಗುರು ರೋಡ್ ಮಾತ್ರ. ನನ್ ಗಾಡಿ ಒಂದೇ ಹೋಗ್ತಾ ಇರೋದು ಅಂತ ಅನ್ನಿಸ್ತಾ ಐತೆ ನನ್ಗೆ ರೋಡಲ್ಲಿ. ಹಿಂದೆಗಡೆನೂ ಒಂದು ಗಾಡಿನೂ ಇಲ್ಲ. ಇಲ್ಲಿ ಒಂದು ಕ್ಯಾಮ್ರಾ ಒಂದು ಹಾಕಿದೆ ನಿನ್ನೆ, ಅದು ಕರೆಕ್ಟಾಗಿ ಹೋಲ್ಡ್ ಆಗಿಲ್ಲ, ಟೈಟ್ ಇದ್ದಿಲ್ಲ. ಒಂದ್ ಸ್ವಲ್ಪ ಹ್ಯಾಂಡಲ್ ಬಾರು ಚಿಕ್ಕದಿದೆ ಅನ್ಸುತ್ತೆ. ಸೊ ಅದಕ್ಕೆ ಅದನ್ನ ತೆಗೆದುಬಿಟ್ಟೆ. ಅದನ್ನು ಬ್ಯಾಗಲ್ಲೇ ಇದೆ. ಆಲ್ಮೋಸ್ಟ್ ಅಲ್ಲೆಲ್ಲಾದ್ರೂ ಹೋದ್ರೆ ಟ್ಯೂಬ್ ಪೀಸ್ ಏನಾದ್ರು ಸಿಕ್ಕಿದ್ರೆ ಟ್ಯೂಬ್ ಪೀಸ್ ಹಾಕಿ ಟೈಟ್ ಮಾಡಿ ಕಚ್ಚಿಸ್ಬಿಡೋಣ. ಅವಾಗ ನಾವು ಹಿಂಗೆ ಗಾಡಿ ಓಡಿಸ್ತಾ ಇರೋದು ನಾವು ಕವರ್ ಆಗ್ತೀವಿ. ಎಡಿಟ್ ಮಾಡ್ಬೇಕಾದಾಗ ಚೆನ್ನಾಗಿ ಕಾಣುತ್ತೆ. ಆಲ್ಮೋಸ್ಟ್ ಇದು ಜುಲೈ 21ಗೆ ತೆಗಿತಾ ಇರೋ ವಿಡಿಯೋ, ಬೆಳಗ್ಗಿನ ಜಾವನೇ ತೆಗಿತಾ ಇರೋ ವಿಡಿಯೋ. ನಿಮ್ಗೆ 22 ಐ ಮೀನ್ ನಾಳೆ ಬರಬಹುದು, ಇಲ್ಲಾಂದ್ರೆ ನಾಳಿದ್ದು ಬರ್ಬೋದು. ಯಾಕಂದ್ರೆ ಇವಾಗ ರೈಡ್ ಮುಗಿಸ್ಕೊಂಡು ಹೋಗಿ ಫುಲ್ಲು ಟಯರ್ಡ್ನೆಸ್ ಅಲ್ಲಿ ಮಲಗ್ತೀವ, ಇಲ್ಲ ಎಡಿಟ್ ಮಾಡ್ತಾ ಕೂರ್ತೀವ ಅದು ಗೊತ್ತಿಲ್ಲ. ನಾಳೆ ಎದ್ರೆ ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕು, ಇದೇ ಆಗೋಯ್ತದೆ ಜೀವನ. ಈ ಹೈವೇಲಿ ಬಂದ್ಬಿಟ್ಟು ಗಾಡಿಗಳು ಓಡಾಡಂಗಿಲ್ಲ, 2 ವೀಲರ್ಸು. ಆದ್ರೂ ನಾನು ಸಿಕ್ಕಾಪಟ್ಟೆ ಈಗ ಹೈವೇನಲ್ಲೇ ಓಡಾಡ್ಬಿಟ್ಟಿದ್ದೀನಿ 2 ವೀಲರ್ಗಳು ಎತ್ಕೊಂಡು. ಆ ಕಡೆ ಕುಣಿಗಲ್ ಹೋದ್ರು ನಾನು ಇದೇ ರೂಟಲ್ಲೇ ಬರೋದು. ಮಂಡ್ಯ ಬಂದು ಮದ್ದೂರ್ ಬಂದು ಇದ್ರ ಮೇಲೆ ಹತ್ಕೊಂಡೇ ಬರೋದು ನಾನು.
ಫೈನಲ್ ಆಗಿ ಇನ್ನು ಒಂದು 18 ಕಿಲೋಮೀಟ್ರ್ ಅಷ್ಟೇ ಐತೆ. ಆಲ್ರೆಡಿ ನಾವು ಮೈಸೂರಿಗೆ ಬಂದು ರೀಚ್ ಆಗ್ತಾ ಇದ್ದೀವಿ. ಮೈಸೂರಿಗೆ ಇಲ್ಲಿಂದ 7 ಕಿಲೋಮೀಟ್ರ್ ಐತೆ. ಇಲ್ಲಿ ಲೆಫ್ಟ್ ತೊಗೋಬೇಕು. ಲೆಫ್ಟ್ ತೊಗೊಂಡ್ರೆ 7 ಕಿಲೋಮೀಟ್ರು ಮೈಸೂರು. ಆಲ್ಮೋಸ್ಟು ನಮ್ಮ ಜೊತೆ ತುಂಬ ಅಂದರೆ ತುಂಬ ಜನ ಟ್ರಾವೆಲ್ ಮಾಡಿದ್ರು. ಎಲ್ಲ ಬರೀ ಬೈಕರ್ಸೇ ಟ್ರಾವೆಲ್ ಮಾಡಿದ್ರು. ಎಲ್ಲ ಟಿಫನ್ ಮಾಡೋದಕ್ಕೆ ಅಲ್ಲೆಲ್ಲ ಸೈಡ್ಗೆ ಹಾಕಿದ್ರು. ನಮ್ಮ ಪಡೆಗೆ ನಾವು ಬಂದ್ಬಿಟ್ವಿ. ಯಾಕಂದರೆ ಅವರು ಗುರುತು ಪರಿಚಯ ಏನೂ ಇಲ್ಲ. ಮಾತಾಡ್ಸಿದ್ರೆ ಚೆನ್ನಾಗೇ ಮಾತಾಡ್ತಾರೆ. ಬಟ್ ನಮ್ಗೆ ಇವಾಗ ಟೈಮ್ ಇಲ್ಲ. 7 ಗಂಟೆಗೆಲ್ಲ ನಾವು ಅಲ್ಲಿರಬೇಕು ಅಂದ್ಕೊಂಡ್ವಿ. ಆಗಿಲ್ಲ. ಯಾಕಂದರೆ ನಾವು ಅಲ್ಲಿಂದ ಬಿಟ್ಟಿದ್ದೆ 1 ಅವರ್ ಲೇಟು. ಇಲ್ಲ ಅದಕ್ಕೆ 1 ಅವರ್ ಲೇಟ್ ಆಯಿತು. ಇಲ್ಲಿಂದ 7 ಕಿಲೋಮೀಟ್ರು ಸ್ಟ್ರೈಟು. ಮಾಡಿ 1 ಕಿಲೋಮೀಟರ್ ಅಲ್ಲಿ ಪಾರ್ಕ್ ಮಾಡ್ಬಿಟ್ಟು ಅಲ್ಲಿಂದ ಹೋಗ್ಬೇಕು ಬಸ್ಸಲ್ಲಿ. ಹೋಗಿ ಬೇಗ ಹೋಗಿ. ಎಲ್ಲ 1 ಕಿಲೋಮೀಟರ್ ವಾಪಸ್ ಹೋಗಿ. 1 ಕಿಲೋಮೀಟ್ರ್ ವಾಪಸ್ ಹೋಗ್ಬೇಕಾ? ಗಾಡಿಗಳು ಬಿಡ್ತಾ ಇಲ್ಲ ಸ್ನೇಹಿತರೆ. ಅಲ್ಲ ಗಾಡಿ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ಹೋಗ್ಬೇಕಂತೆ ಬಸ್ಸಲ್ಲಿ. ಪ್ರಯಾಣಿಸುವವರು ಹೆಲಿಪ್ಯಾಡ್ನಿಂದ ಶುಕ್ರವಾರದಂದು ಉಚಿತವಾಗಿ ಪ್ರಯಾಣಿಸಬಹುದಾಗಿದೆ. ಶನಿವಾರ ಹಾಗೂ ಭಾನುವಾರದಂದು ಶಕ್ತಿ ಯೋಜನೆಯನ್ನು ಒಳಗೊಂಡಂತೆ ಪ್ರಯಾಣ ದರವನ್ನು ಪಾವತಿಸಿ ಪ್ರಯಾಣಿಸಬೇಕಾಗಿ ವಿನಂತಿ.